ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆ ಡ್ರಾಮಾ ಇನ್ ಕನ್ನಡ. ಲವ್, ಮದುವೆ, ಲೈಫ್ ಡಿಸಿಷನ್ಸ್ ಬಗ್ಗೆ ಇಂಟ್ರೆಸ್ಟಿಂಗ್ ಸ್ಟೋರಿ ಇರೋ ಈ ಮೇಡ್ ಇನ್ ಕೊರಿಯಾ ಮೂವಿ, ಈ ಸ್ಟೋರಿ ಹೇಗೆ ಶುರು ಆಯಿತು, ಲಾಸ್ಟಲ್ಲಿ ಏನಾಯಿತು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬ್ರು ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೂವಿ ಸ್ಟಾರ್ಟಿಂಗಲ್ಲಿ ಒಂದು ಊರನ್ನು ತೋರಿಸ್ತಾರೆ. ಸೆಲ್ವಿ ಅನ್ನೋ ಚಿಕ್ಕ ಹುಡುಗಿನ ನೋಡ್ತೀವಿ. ಇವಳಿಗೆ ಕೊರಿಯಾಗೆ ಹೋಗಬೇಕು ಅನ್ನೋ ಆಸೆ. ನೆಕ್ಸ್ಟಿನಲ್ಲಿ ಕೊರಿಯಾಲಿ ಸಿಯೋಲ್ ಅನ್ನೋ ಪ್ಲೇಸ್ನ ತೋರಿಸ್ತಾರೆ. ಇಲ್ಲಿ ಕೊರಿಯನ್ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇಂಡಿಯಾಗೆ ಬರ್ತಿರ್ತಾರೆ. ಸ್ಟೋರಿ ಮತ್ತೆ ಪಾಸ್ಟ್ಗೆ ಹೋಗುತ್ತೆ. ಸೆಲ್ವಿ ಸ್ಕೂಲಲ್ಲಿ ಇರುವಾಗ ಡ್ರೆಸ್ ಕಾಂಪಿಟೇಷನ್ ನಡೀತಿರುತ್ತೆ. ಸೆಲ್ವಿ ಇಲ್ಲಿ ಸೆಲ್ವವಲಂ ಅನ್ನೋ ರಾಣಿ ಗೆಟಪ್ನ ಹಾಕಿರ್ತಾಳೆ. ಸೆಲ್ವವಲಂ ರಾಣಿ ಕನ್ಯಾಕುಮಾರಿ ರಾಣಿ. ಕೊರಿಯಾ ರಾಜನ ಮದುವೆ ಆಗಿ ಕೊರಿಯಾಗೆ ಹೋಗಿ ಅಲ್ಲಿ ತಮಿಳ್ನಾಡಿನ ಸಂಸ್ಕೃತಿನ ಪರಿಚಯ ಮಾಡಿರ್ತಾಳೆ. ಸೆಲ್ವಿದು ಈ ರಾಣಿ ಗೆಟಪ್ಗೆ ಅವಾರ್ಡ್ ಸಿಗುತ್ತೆ. ಆಗಿಂದ ಸೆಲ್ವಿ ಕೊರಿಯನ್ ಲ್ಯಾಂಗ್ವೇಜ್ನ ಕಲಿತಾಳೆ. ಕೊರಿಯಾಗೆ ಹೋಗೋ ಆಸೆ ಹುಟ್ಟುತ್ತೆ. ಸೆಲ್ವಿಗೆ ಒಬ್ಬ ಫ್ರೆಂಡ್ ಇರ್ತಾನೆ, ಮಣಿ ಅಂತ. ಅವನನ್ನು ಕಂಡ್ರೆ ಸೆಲ್ವಿಗೆ ಇಷ್ಟ. ಮಣಿಗೆ ನಾನು ಕೊರಿಯಾಗೆ ಹೋಗಬೇಕು ಅಂತ ಹೇಳಿರ್ತಾಳೆ. ಈ ಮಣಿ ತಮಾಷೆಗೆ ಟ್ರೈನಲ್ಲಿ ಕೊರಿಯಾಗೆ ಹೋಗ್ಬೋದು ಅಂತ ಹೇಳಿರ್ತಾನೆ. ಹಾಗೆ ಸೆಲ್ವಿ ಬ್ಯಾಗ್ ತಗೊಂಡು ಸ್ಟೇಷನ್ ಹತ್ರ ಹೋಗ್ತಾಳೆ. ಅಲ್ಲಿ ಯಾವುದೇ ಕೊರಿಯಾಗೆ ಟ್ರೈನ್ ಇಲ್ಲ ಅಂತ ಗೊತ್ತಾಗಿ ವಾಪಸ್ ಮನೆಗೆ ಬರ್ತಾಳೆ. ನೆಕ್ಸ್ಟಿನಲ್ಲಿ ಸೆಲ್ವಿದು ಅಪ್ಪಂದು ಊರಲ್ಲಿ ಚಿಕ್ಕ ಹೋಟೆಲ್ ಇರುತ್ತೆ. ಮುಂದೆ ಸೆಲ್ವಿನ ಚೆನ್ನಾಗಿ ಓದಿಸಿ ಈ ಚಿಕ್ಕ ಹೋಟೆಲ್ನ ದೊಡ್ಡ ರೆಸ್ಟೋರೆಂಟ್ ಮಾಡಬೇಕು ಅನ್ನೋ ಆಸೆ ಅವ್ರದ್ದಾಗಿರುತ್ತೆ. ನೆಕ್ಸ್ಟಿನಲ್ಲಿ ಸೆಲ್ವಿ ದೊಡ್ಡೋಳಾಗಿರ್ತಾಳೆ. ಈಗಲೂ ಸೆಲ್ವಿಗೆ ಕೊರಿಯಾಗೆ ಹೋಗೋ ಕನಸು. ಅದಕ್ಕೆ ಬ್ಯಾಂಕ್ ಹೋಗಿ ಲೋನ್ ತಗೊಳ್ಳೋಕ್ಕೆ ಹೋಗ್ತಾಳೆ. ಆದರೆ ಇಲ್ಲಿ ಯಾವುದೇ ಲೋನ್ ಸಿಗಲ್ಲ. ಮ್ಯಾನೇಜರ್ ಕೇಳ್ತಾರೆ, ನೀನು ಯಾಕೆ ಕೊರಿಯಾಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ಯಾ? ಸೆಲ್ವಿ ಹೇಳ್ತಾಳೆ, ರೀಸನ್ ಗೊತ್ತಿಲ್ಲ, ಆದರೂ ನಾನು ಒಂದ್ಸಲ ಕೊರಿಯಾಗೆ ಹೋಗಬೇಕು ಅಂತ ಹೇಳ್ತಾಳೆ. ನೆಕ್ಸ್ಟಿನಲ್ಲಿ ಸೆಲ್ವಿ ಮನೆಗೆ ಪಾಸ್ಪೋರ್ಟ್ ಆಫೀಸರ್ ಬರ್ತಾರೆ. ಇವರನ್ನ ನೋಡಿ ಸೆಲ್ವಿ ಅಮ್ಮ ಹೆದರ್ಕೋತಾರೆ. ಸೆಲ್ವಿನ ನೋಡೋಕ್ಕೆ ಯಾರೋ ಬಂದ್ಬಿಟ್ಟಿದ್ದಾರೆ ಅಂತ. ಸೆಲ್ವಿ ಅವ್ರ ಅಮ್ಮಂಗೆ ಇರೋ ವಿಷಯನ ಹೇಳ್ತಾಳೆ. ಆದರೆ ಅವ್ರ ಅಮ್ಮಂಗೆ ಭಯ ಆಗುತ್ತೆ. ಸೆಲ್ವಿ ಚಿಕ್ಕ ಹುಡುಗಿ ಇದ್ದಾಗ ಕೊರಿಯಾಗೆ ಹೋಗಬೇಕು ಅಂತ ಹೇಳ್ತಿದ್ಲು. ಏನೋ ತಮಾಷೆಗೆ ಹೇಳ್ತಿದ್ದಾಳೆ ಅಂತ ಸುಮ್ಮನೆ ಆಗ್ತಿದ್ರು. ಆದರೆ ಈಗಲೂ ಅದೇ ಹುಚ್ಚು ಅಂತ. ಸೆಲ್ವಿಗೆ ಅವರಪ್ಪ ಹೇಳ್ತಾರೆ, ನೀನು ಹೀಗೆ ಆಡ್ತಿದ್ರೆ ಬೇಗ ನಿನ್ನ ಮದುವೆ ಮಾಡಿ ಕಳಿಸ್ಬಿಡ್ತೀವಿ ಅಂತ ಬೈತಾರೆ. ನೆಕ್ಸ್ಟಿನಲ್ಲಿ ಮಣಿನ ತೋರಿಸ್ತಾರೆ. ಬಾರಲ್ಲಿ ವೇಟರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಮಣಿ ಮತ್ತು ಅವರಪ್ಪ ಇಬ್ಬರು ತುಂಬ ಸಾಲ ಮಾಡ್ಕೊಂಡಿರ್ತಾರೆ. ಸಾಲಗಾರರು ಮನೆಗೆ ಕಾಲ್ ಮಾಡಿ ದುಡ್ಡು ವಾಪಸ್ ಕೊಡು ಅಂತ ಬೇಡಿಸ್ತಿರ್ತಾರೆ. ಆಗಲೇ ಸೆಲ್ವಿ ಮಣಿ ಕೆಲಸ ಮಾಡೋ ಕಡೆ ಬರ್ತಾಳೆ. ಬೇಗ ಮನೆಗೆ ಬಂದು ಮದುವೆ ಬಗ್ಗೆ ಮಾತಾಡು ಅಂತ ಹೇಳ್ತಾಳೆ. ಇಬ್ಬರು ತುಂಬ ವರ್ಷದಿಂದ ಲವ್ ಮಾಡ್ತಿರ್ತಾರೆ. ಆದರೆ ಇಲ್ಲಿ ಮಣಿ ಹೇಳ್ತಾನೆ, ನಾನು ಈ ಪರಿಸ್ಥಿತಿಲಿ ಹೇಗೆ ನಿಮ್ಮ ಮನೆಗೆ ಬಂದು ಮಾತಾಡಲಿ, ನನಗೆ ಸರಿ ಕೆಲಸ ಇಲ್ಲ, ಮೇಲೆ ಸಾಲ ಬೇರೆ ಅಂತ ಹೇಳ್ತಾನೆ. ನೆಕ್ಸ್ಟಿನಲ್ಲಿ ಊರಲ್ಲಿ ಹಬ್ಬ ಇರುತ್ತೆ. ಮಣಿ ಮತ್ತು ಸೆಲ್ವಿ ಇಬ್ಬರು ಡ್ಯಾನ್ಸ್ ಮಾಡ್ತಿರ್ತಾರೆ. ಇದನ್ನ ನೋಡಿ ಸೆಲ್ವಿ ಅಪ್ಪ ನೋಡ್ತಾರೆ. ಮಣಿ ಹತ್ರ ಬಂದು, ಬಾರಲ್ಲಿ ಎಷ್ಟು ಅಂತ ಕೆಲಸ ಮಾಡ್ತೀಯಾ, ಹೊರಗೆ ಹೋಗಿ ಒಳ್ಳೆ ಕೆಲಸ ಹುಡುಕೋ ಅಂತ ಹೇಳ್ತಾರೆ. ನೆಕ್ಸ್ಟಿನಲ್ಲಿ ಸೆಲ್ವಿನ ನೋಡೋಕ್ಕೆ ಹುಡುಗನ ಕಡೆಯವರು ಬಂದಿರ್ತಾರೆ. ಇವನು ಒಳ್ಳೆ ಕೆಲಸದಲ್ಲೇ ಇರ್ತಾನೆ, ಸ್ಯಾಲ್ರಿನೂ ಚೆನ್ನಾಗೇ ಇರುತ್ತೆ. ಸೆಲ್ವಿಗೆ ಕೊರಿಯಾಗೆ ಹೋಗೋ ಆಸೆ ಇದೆ ಅಂತ ಈ ಹುಡುಗಂಗೆ ಗೊತ್ತಾಗುತ್ತೆ. ಹುಡುಗ ಹೇಳ್ತಾನೆ, ಮದುವೆ ಆದಮೇಲೆ ಹನಿಮೂನ್ಗೆ ಕೊರಿಯಾಗೆ ಹೋಗೋಣ ಅಂತ. ಆದರೆ ಸೆಲ್ವಿ ಆ ಹುಡುಗನ್ನ ರಿಜೆಕ್ಟ್ ಮಾಡ್ತಾಳೆ. ನೆಕ್ಸ್ಟಿನಲ್ಲಿ ಸೆಲ್ವಿ ಮಣಿನ ಮೀಟ್ ಮಾಡೋಕ್ಕೆ ಅಂತ ಬಂದಿರ್ತಾಳೆ. ಮನೇಲಿ ನನ್ನ ನೋಡೋಕ್ಕೆ ಹುಡುಗನ್ನ ಕರೆಸಿದ್ರು, ಪ್ಲೀಸ್ ನಮ್ಮ ಮನೆಗೆ ಬಂದು ಮಾತಾಡು ಅಂತ ಹೇಳ್ತಿರ್ತಾಳೆ. ಅಲ್ಲಿಗೆ ಸೆಲ್ವಿ ಅಪ್ಪ ಬರ್ತಾರೆ. ಮಣಿಗೆ ಹೊಡಿತಾರೆ. ನನ್ನ ಮಗಳನ್ನ ಬಲೆಗೆ ಬೀಳಿಸ್ಕೊತಿದ್ಯಾ ಅಂತ ಬೈತಾರೆ. ಆದರೆ ಸೆಲ್ವಿ, ನಾನೇ ಮಣಿನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಇಬ್ಬರು ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ದೀವಿ ಅಂತಾಳೆ. ಸೆಲ್ವಿ ಅಪ್ಪಂಗೆ ಕೋಪ ಬಂದು, ಇವನು ಬೇಕು ಅಂದರೆ ಇವನ ಜೊತೆಗೇ ಇರು, ನಮ್ಮ ಮನೆಗೆ ಬರಬೇಡ ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾರೆ. ಇದಾದಮೇಲೆ ಸೆಲ್ವಿ ಮತ್ತು ಮಣಿ ಇಬ್ಬರು ಒಟ್ಟಿಗೆ ಇರ್ತಾರೆ. ಸೆಲ್ವಿ ಅಪ್ಪಂಗೆ ಕಾಲ್ ಟ್ರೈ ಮಾಡ್ತಾಳೆ ಮಾತಾಡೋಕ್ಕೆ, ಆದರೆ ಅವರಪ್ಪ ಪಿಕ್ ಮಾಡ್ತಿರಲ್ಲ. ಮಣಿ ಹೇಳ್ತಾನೆ, ನಮ್ಮ ಹತ್ರ ಇವಾಗ ಯಾವುದೇ ಕೆಲಸ ಇಲ್ಲ, ನಾವಿಬ್ಬರು ಕೊರಿಯಾಗೆ ಹೋಗೋಣ, ವೀಸಾ 1 ವರ್ಷದ್ದು ರೆಡಿ ಮಾಡಿಸಿದ್ದೀನಿ, ಪಾಸ್ಪೋರ್ಟ್ ಕೂಡ ಸಿಕ್ಕಿದೆ, ನಿನಗೆ ಕೊರಿಯಾಲಿ ಕೆಲಸನೂ ಅರೇಂಜ್ ಮಾಡಿಸಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸೆಲ್ವಿಗೇನೋ ಅಷ್ಟು ಖುಷಿ ಆಗಲ್ಲ, ಯಾಕಂದರೆ ಮನೇಲಿ ಗಲಾಟೆ ಆಗಿರುತ್ತೆ. ನೆಕ್ಸ್ಟಿನಲ್ಲಿ ಸೆಲ್ವಿ ಮಣಿಗೋಸ್ಕರ ಫ್ಲೈಟಲ್ಲಿ ವೆಯ್ಟ್ ಮಾಡ್ತಿರ್ತಾಳೆ. ಸೆಲ್ವಿ ಮಣಿಗೆ ಕಾಲ್ ಮಾಡ್ತಾಳೆ. ಮಣಿ 10 ಮಿನಿಟ್ಸಲ್ಲಿ ಬರ್ತೀನಿ ಅಂತ ಹೇಳ್ತಾನೆ. ಸೆಲ್ವಿ ಅವ್ರ ಅಮ್ಮಂಗೆ ಕಾಲ್ ಮಾಡ್ತಾಳೆ. ಅವರಮ್ಮ, ಈಗ ಯಾಕೆ ಕಾಲ್ ಮಾಡಿದ್ಯಾ, ಎಲ್ಲ ದುಡ್ಡು ಬಾಚ್ಕೊಂಡು ಹೋಗಿದ್ಯಲ್ಲ ಅಂತ ಬೈತಾರೆ.
ಸೆಲ್ವಿಗೆ ಅವರಮ್ಮ ಏನು ಹೇಳ್ತಿದ್ದಾರೆ ಅಂತಲೇ ಅರ್ಥ ಆಗಲ್ಲ. ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಸೆಲ್ವಿ ಮನೆ ಬಿಟ್ಟು ಮನಿ ಜೊತೆ ಇರೋ ಟೈಮಲ್ಲಿ ಸೆಲ್ವಿ ಅಪ್ಪ ಬಂದು ಸೆಲ್ವಿ ಜೊತೆ ಮಾತಾಡಬೇಕು, ಅವಳಿಗೆ ದುಡ್ಡು ಕೊಡಬೇಕು, ಸೆಲ್ವಿನ ಆಚೆ ಕರಿ ಅಂತ ಮಣಿ ಹತ್ರ ಹೇಳ್ತಾರೆ. ಆದರೆ ಮಣಿ ಸೆಲ್ವಿ ನಿಮ್ಮ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಸುಳ್ಳು ಹೇಳ್ತಾನೆ. ಆ ದುಡ್ಡನ್ನು ಮಣಿನೇ ಇಸ್ಕೊತಾನೆ. ಈಗ ಈ ವಿಷಯ ಸೆಲ್ವಿಗೆ ಗೊತ್ತಾಗುತ್ತೆ. ಈ ಕಡೆ ಮಣಿ ಸೆಲ್ವಿಗೆ ಮೋಸ ಮಾಡ್ತಿರ್ತಾನೆ. ಅವಳನ್ನು ಕೊರಿಯಾಗೆ ಕಳಿಸಿ ಮಣಿ ಮುಂಬೈ ಫ್ಲೈಟ್ಗೆ ಹತ್ತಿರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಸೆಲ್ವಿ ಕೊರಿಯಾದ ಸೋಲ್ಗೆ ಬರ್ತಾಳೆ. ಆದರೆ ಅವಳಿಗೆ ತುಂಬ ಬೇಜಾರಾಗಿರುತ್ತೆ. ಕೊರಿಯಾಗೆ ಬಂದಿದ್ದೀನಿ ಅನ್ನೋ ಖುಷಿ ಅವಳಿಗಿರಲ್ಲ. ಏರ್ಪೋರ್ಟಿಂದ ಆಚೆ ಬರ್ತಿದ್ದ ಹಾಗೆಯೇ ಮಾಸ್ಕ್ ಮ್ಯಾನ್ ಎಲ್ರಿಗೂ ಮ್ಯಾಜಿಕ್ನ ತೋರಿಸ್ತಿರ್ತಾನೆ. ಸೆಲ್ವಿಗೆ ಒಂದು ನೋಟ್ ಕೊಡ್ತಾನೆ. ಅದರಲ್ಲಿ ಹೊಸದಾಗಿ ಏನಾದರೂ ಸಾಧಿಸಬೇಕು ಅಂತ ಅಂದ್ಕೊಂಡ್ರೆ ಜಾಸ್ತಿ ಯೋಚನೆ ಮಾಡಬಾರ್ದು ಅಂತ ಬರೆದಿರುತ್ತೆ. ಸೆಲ್ವಿ ಹೋಟೆಲ್ ಹತ್ರ ಬರ್ತಾಳೆ. ಸೆಲ್ವಿಗೆ ಸ್ವಲ್ಪ ಇಂಗ್ಲೀಷ್, ಸ್ವಲ್ಪ ಕೊರಿಯನ್ ಬರ್ತಿರುತ್ತೆ. ಸೆಲ್ವಿಗೆ ಇಲ್ಲಿ ಹೇಗಿರಬೇಕು ಅನ್ನೋದು ಗೊತ್ತಿರಲ್ಲ. ಬಸ್ಸಲ್ಲಿ ಹೋಗಬೇಕು ಅಂದರೆ ಕಾರ್ಡ್ ಇರಬೇಕು. ಹೀಗೆ ಅಡ್ಜಸ್ಟ್ ಆಗೋಕ್ಕೆ ಸೆಲ್ವಿಗೆ ತುಂಬ ಕಷ್ಟ ಆಗ್ತಿರುತ್ತೆ. ಒಂದಿನ ಕೋಪದಲ್ಲಿ ಬಾರ್ಗೆ ಹೋಗಿ ತುಂಬ ಕುಡಿತಾಳೆ. ನಶೆಯಲ್ಲಿ ಮಣಿಗೆ ಪದೇ ಪದೇ ಕಾಲ್ ಮಾಡ್ತಾಳೆ. ಆದರೆ ಮಣಿ ಕಾಲ್ ಪಿಕ್ ಮಾಡ್ತಿರಲ್ಲ. ಹೊರಗೆ ಒಂದು ಕಪಲ್ಸ್ ಜಗಳ ಆಡ್ತಿರ್ತಾರೆ. ಹುಡುಗ ಹುಡುಗಿಗೆ ಹೊಡಿತಿರ್ತಾನೆ. ಇದನ್ನ ನೋಡಿ ಸೆಲ್ವಿ ಆ ಹುಡುಗಂಗೆ ಕೆನ್ನೆಗೆ ಹೊಡಿತಾಳೆ. ಆ ಹುಡುಗಿನ ತನ್ನ ಜೊತೆ ಕರ್ಕೊಂಡು ಹೋಗ್ತಾಳೆ. ನಿನ್ನ ಜೊತೆಗಿರೋ ಆ ಹುಡುಗ ಸರಿ ಇಲ್ಲ, ಎಲ್ಲ ಹುಡುಗರು ಒಂದೇ ಥರ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ನೋಡ್ತೀವಿ, ಆ ಹುಡುಗ ಸೆಲ್ವಿ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಕೊರಿಯಾದಲ್ಲಿ ಕೆನ್ನೆಗೆ ಹೊಡೆದ್ರು ಅವರನ್ನ ಅಪರಾಧಿ ಅಂತ ಜೈಲ್ಗೆ ಹಾಕ್ತಾರೆ. ಸೆಲ್ವಿನೂ ಈಗ ಜೈಲಲ್ಲಿ ಇರ್ತಾಳೆ. ಇಲ್ಲಿಗೆ ಸೋಂಜು ಅನ್ನೋ ಹುಡುಗ ಬರ್ತಾನೆ. ಆ ಕಪಲ್ಸ್ ರೋಡಲ್ಲಿ ಜಗಳ ಆಡ್ತಿದ್ರು. ಹುಡುಗ ಆ ಹುಡುಗಿಗೆ ಹೊಡಿತಿದ್ದ. ಈ ಹುಡುಗಿ ಆ ಹುಡುಗಿನ ಕಾಪಾಡಿದ್ಲು ಅಂತ ಪೊಲೀಸ್ ಹತ್ರ ಹೇಳ್ತಾನೆ. ಆಗ ಸೆಲ್ವಿನ ಹೊರಗೆ ಬಿಡ್ತಾರೆ. ಇದಾದಮೇಲೆ ಸೋಂಜು ಮತ್ತು ಸೆಲ್ವಿ ಟ್ರಾನ್ಸ್ಲೇಟರ್ ಯೂಸ್ ಮಾಡಿಕೊಂಡು ಮಾತಾಡ್ತಾರೆ. ಇಬ್ರಿಗೂ ಪರಿಚಯ ಆಗುತ್ತೆ. ಸೆಲ್ವಿ ಸೋಂಜುಗೆ ಹೇಳ್ತಾಳೆ, ನಾನು ಒಂದು ರೆಸ್ಟೋರೆಂಟ್ಗೆ ಇಂಟರ್ವ್ಯೂಗೆ ಹೋಗಬೇಕು ನಾಳೆ ಅಂತ ಹೇಳ್ತಾಳೆ. ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ನೆಕ್ಸ್ಟ್ ಡೇ ಸೆಲ್ವಿ ಬಸ್ ಸ್ಟ್ಯಾಂಡ್ಗೆ ಬಂದು ಬಸ್ ಕಾರ್ಡ್ನ ತಗೋತಾಳೆ. ಇಂಟರ್ವ್ಯೂ ಇರೋ ಜಾಗ ಕಡೆ ಹೋಗ್ತಾಳೆ. ಆದರೆ ಅಲ್ಲಿ ಯಾವುದೇ ರೆಸ್ಟೋರೆಂಟ್ ಇರಲ್ಲ. ಅಲ್ಲಿಗೆ ಸೋಂಜು ಬರ್ತಾನೆ. ಆ ಲೆಟರ್ನ ನೋಡಿ, ಇದು ಫೇಕ್, ನಿನ್ನ ಜೊತೆ ಸ್ಕ್ಯಾಮ್ ಆಗಿದೆ ಅಂತ ಹೇಳ್ತಾನೆ. ಇಬ್ಬರು ಕೂತ್ಕೊಂಡು ಮಾತಾಡ್ತಿರ್ತಾರೆ. ಸೆಲ್ವಿ ಹೇಳ್ತಾಳೆ, ನನಗೆ ಜಾಬ್ ಬೇಕು ಅಂತ. ಕೆಲಸ ಯಾವುದಾದ್ರೂ ಸರಿ, ನಾನು ಜಾಬ್ ಮಾಡಬೇಕು, ನನಗೆ ದುಡ್ಡು ಬೇಕು ಅಂತ ಕೇಳ್ತಾಳೆ. ಈ ಸೋಂಜುನು ಒಬ್ಬ ಫುಡ್ ಬ್ಲಾಗರ್ ಆಗಿರ್ತಾನೆ. ಇವನಿಗೂ ಅಂತ ಯಾವುದೇ ಕೆಲಸ ಇರಲ್ಲ. ಇಬ್ಬರು ಸೇರಿಕೊಂಡು ಕೆಲಸ ಹುಡುಕ್ತಾರೆ. ಕೊನೆಗೆ ಒಂದು ಕೆಲಸ ಸಿಗುತ್ತೆ. ಡೋಂಗ್ಲಿ ಅನ್ನೋ ವ್ಯಕ್ತಿ ಅಮ್ಮನ ನೋಡಿಕೊಂಡು ಮನೆ ಕೆಲಸ ಮಾಡೋದು. ಡೋಂಗ್ಲಿ ಮನೆಗೆ ಬಂದು ಅಜ್ಜಿನ ನೋಡ್ಕೋತಾಳೆ. ಈ ಅಜ್ಜಿ ಯಾವಾಗಲೂ ಬೆಡ್ ಮೇಲೇ ಮಲ್ಕೊಂಡಿರ್ತಾಳೆ. ಡೈಲಿ ಅವರನ್ನು ಸೆಲ್ವಿ ನೋಡ್ಕೋತಿರ್ತಾಳೆ. ಒಂದಿನ ಸೆಲ್ವಿಗೆ ಡೌಟ್ ಬರುತ್ತೆ, ಈ ಮನೇಲಿ ಏನೋ ಪ್ರಾಬ್ಲಮ್ ಇದೆ ಅಂತ. ನೆಕ್ಸ್ಟ್ ಸೀನಲ್ಲಿ ಸೆಲ್ವಿ ಮಲಗಿದ್ದಾಗ ಆಚೆ ಕೆಲವರು ಜೋರಾಗಿ ಮ್ಯೂಸಿಕ್ ಪ್ಲೇ ಮಾಡ್ತಿರ್ತಾರೆ. ಹೀಗೆ ಜೋರಾಗಿ ಮ್ಯೂಸಿಕ್ ಪ್ಲೇ ಮಾಡ್ತಿದ್ರೆ ಪೊಲೀಸ್ನ ಕರೆಸ್ತೀನಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಡೇ ಮತ್ತೆ ಅಜ್ಜಿ ಹತ್ರ ಅವರನ್ನು ನೋಡ್ಕೊಳ್ಳೋಕ್ಕೆ ಅಂತ ಬರ್ತಾಳೆ. ಆ ಅಜ್ಜಿ ಚೆನ್ನಾಗೇ ಇರ್ತಾಳೆ. ಸೆಲ್ವಿಗೆ ಗೊತ್ತಾಗ್ಬಿಡುತ್ತೆ ಈ ಅಜ್ಜಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಬರೀ ನಾಟಕ ಅಂತ. ಅಜ್ಜಿ ಸೆಲ್ವಿಗೆ ಹೇಳ್ತಾಳೆ, ನೀನು ತುಂಬ ಫಾಸ್ಟ್ ಇದೆಯಾ, ಬೇರೆಯವರಿಗೆ 10ರಿಂದ 15 ದಿನ ಆದರೂ ಬೇಕಾಗ್ತಿತ್ತು, ನನಗೇನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ ಅಂತ ಗೊತ್ತಾಗೋಕ್ಕೆ. ಆದರೆ ನೀನು ಬಂದಿದ್ದು 3ನೇ ದಿನದಲ್ಲೇ ಕಂಡಿಡಿದ್ಬಿಟ್ಟೆ ಅಂತ ಹೇಳ್ತಾಳೆ. ನಾನು ಚೆನ್ನಾಗಿದ್ದೀನಿ, ಹುಷಾರಾಗಿದ್ದೀನಿ ಅಂತ ನನ್ನ ಮಗನಿಗೇನಾದರೂ ಹೇಳಿದ್ಯೋ ನಿನ್ನ ಕಳ್ಳಿ ಅಂತ ಹೇಳಿ ಜೈಲಿಗೆ ಕಳಿಸ್ಬಿಡ್ತೀನಿ ಅಂತ ಹೆದರಿಸ್ತಾಳೆ. ನೀನಿಲ್ಲಿ ಕೆಲಸ ಮಾಡಬೇಕು ಅಂದರೆ ಇದು ಸೀಕ್ರೆಟ್ ಆಗಿಯೇ ಇರಬೇಕು ಅಂತ ಹೇಳ್ತಾಳೆ. ಇದಾದಮೇಲೆ ಅಜ್ಜಿ ಮತ್ತು ಸೆಲ್ವಿ ಫುಲ್ ಎಂಜಾಯ್ ಮಾಡ್ತಾರೆ. ಅಜ್ಜಿ ಮಗ ಮತ್ತು ಸೊಸೆ ಕೆಲ್ಸಕ್ಕೆ ಹೋದ್ಮೇಲೆ ಈ ಸೆಲ್ವಿ ಮತ್ತು ಅಜ್ಜಿ ಮನೆಯಿಂದ ಹೊರಗೆ ಬಂದು ಮಗ ಸೊಸೆ ಮನೆಗೆ ಬರೋಷ್ಟರೊಳಗೇ ಇವರು ಮನೆಗೆ ಬಂದಿರ್ತಾರೆ. ಸೆಲ್ವಿ ಇಲ್ಲಿ ಅಜ್ಜಿಗೆ ನಾನು ಹೇಗೆ ಇಲ್ಲಿಗೆ ಬಂದೆ ಅಂತ ಹೇಳ್ಕೊತಾಳೆ. ಈ ಕಡೆ ಅಜ್ಜಿನೂ ನಾನು ಯಾಕೆ ಈ ಥರ ನಾಟಕ ಆಡ್ತಿದ್ದೀನಿ ಅಂತ ಹೇಳ್ಕೊತಾಳೆ. ಅಜ್ಜಿ ತನ್ನ ಗಂಡನ ತುಂಬ ಇಷ್ಟಪಡ್ತಿರ್ತಾಳೆ. ಗಂಡ ಹೆಂಡ್ತಿದು ರೆಸ್ಟೋರೆಂಟ್ ಇರುತ್ತೆ. ತಾತ ತೀರ್ಕೊಂಡ್ಮೇಲೆ ಅಜ್ಜಿ ಒಬ್ಬಳೇ ಆಗಿಬಿಡ್ತಾಳೆ. ಮಗ ಮತ್ತು ಸೊಸೆನೂ ಅವಳನ್ನು ಸರಿಯಾಗಿ ನೋಡ್ಕೋತಿರಲ್ಲ. ಹುಷಾರಿಲ್ಲ ಅಂತ ನಾಟಕ ಆಡಿದ್ರೆ ಹಾಗಾದರೂ ನನ್ನ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೀಗೆ ಮಾಡ್ತಿರ್ತಾಳೆ. ಇಲ್ಲಿ ಸೆಲ್ವಿ ಮತ್ತು ಅಜ್ಜಿ ಇಬ್ಬರು ರೆಸ್ಟೋರೆಂಟ್ ಓಪನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಕೊನೆಗೂ ಅಜ್ಜಿ ಮತ್ತು ಸೆಲ್ವಿ ಸೇರಿಕೊಂಡು ರೆಸ್ಟೋರೆಂಟ್ ಓಪನ್ ಮಾಡ್ತಾರೆ. ಸೆಲ್ವಿ ತನ್ನ ಫ್ರೆಂಡ್ಸ್ನ ಕರೆಸಿ ಅಜ್ಜಿಗೆ ಪರಿಚಯ ಮಾಡಿಸ್ತಾಳೆ. ಒಂದಿನ ರೆಸ್ಟೋರೆಂಟಲ್ಲಿ ಊಟ ಖಾಲಿ ಆಗಿರುತ್ತೆ. ಆಗ ಸೆಲ್ವಿಗೆ ಐಡಿಯಾ ಬರುತ್ತೆ. ಅವರಪ್ಪ ಬೇಗ ಗಾರ್ಲಿಕ್ ರೈಸ್ನ ಮಾಡ್ತಿದ್ರು.
ಅವಳು ಅದನ್ನು ಟ್ರೈ ಮಾಡ್ತಾಳೆ. ಇಲ್ಲಿ ಕಸ್ಟಮರ್ಸ್ಗೆ ಅದು ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಸೆಲ್ವಿ ಸೋಂಜು ಹತ್ರ ನೀನು ಈ ಫುಡ್ ವ್ಲಾಗಿಂಗಿಂದ ಎಷ್ಟು ಅರ್ನ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಆದರೆ ಸೋಂಜುಗೆ ಅಷ್ಟು ದುಡ್ಡು ಸಿಗ್ತಿರಲ್ಲ. ಆಗ ಸೆಲ್ವಿಗೆ ಗೊತ್ತಿರೋ ಮ್ಯೂಸಿಕ್ ಬ್ಯಾಂಡ್ ಫ್ರೆಂಡ್ಸ್ನ ಸೋಂಜುಗೆ ಪರಿಚಯ ಮಾಡಿಸ್ತಾಳೆ. ಪ್ರಾಕ್ಟೀಸ್ ಮಾಡೋಕ್ಕೆ ನಾನು ರೆಸ್ಟೋರೆಂಟ್ನ ಯೂಸ್ ಮಾಡ್ಕೊಳ್ಳಿ ನೈಟ್ ಹೊತ್ತು ಅಂತ ಹೇಳ್ತಾಳೆ. ಸೀನಲ್ಲಿ ಊರಿಂದ ಸ್ವಾಮಿ ಅನ್ನೋ ವ್ಯಕ್ತಿ ಸೆಲ್ವಿಗೆ ಕಾಲ್ ಮಾಡ್ತಾನೆ. ಆ ಮಣಿ ಮೇಲೆ FIR ಆಗಿದೆ, ಫ್ರಾಡ್ ಕೇಸ್ ಮೇಲೆ ಜೈಲಿಗೆ ಹೋಗ್ತಾನೆ ಅಂತ ಹೇಳ್ತಾನೆ. ಆದರೆ ಸೆಲ್ವಿ ಅವನ ಮೇಲೆ ಯಾವುದೇ ಕೇಸ್ ಹಾಕಬೇಡಿ ಅಂತ ಹೇಳ್ತಾಳೆ. ಈ ಕಡೆ ಮ್ಯೂಸಿಕ್ ಬ್ಯಾಂಡು ಚೆನ್ನಾಗೇ ನಡೀತಿರುತ್ತೆ. ಹೀಗೆ ಒಂದಿನ ಡಾಂಗ್ಲಿ ಸೆಲ್ವಿ ಮತ್ತು ಅವ್ರ ಅಮ್ಮನ ರೆಸ್ಟೋರೆಂಟ್ಗೆ ಬಂದಿರ್ತಾನೆ. ಆದರೆ ಇದು ಇವ್ರದೇ ಅಂತ ಡಾಂಗಿಗೆ ಗೊತ್ತಿರಲ್ಲ. ಊಟ ಮಾಡ್ತಾನೆ. ಈ ಊಟನ ಎಲ್ಲೋ ತಿಂದಿದ್ದೀನಿ, ನಮ್ಮಮ್ಮ ಮಾಡಿರೋ ಥರ ಇದೆಯಲ್ಲ ಅಂತ ಡಾಂಗ್ಲಿಗೆ ಡೌಟ್ ಬರುತ್ತೆ. ಮನೆಗೆ ಹೋಗಿ ಅವರಮ್ಮ ಇದಳ ಇಲ್ವಾ ಅಂತ ಚೆಕ್ ಮಾಡ್ತಾನೆ. ಅಜ್ಜಿ ಬೆಡ್ ಮೇಲೇ ಮಲಗಿರ್ತಾಳೆ. ಆದರೆ ಇಲ್ಲಿ ಡಾಂಗ್ಲಿ ಬರೋಕ್ಕೂ ಮುಂಚೆನೇ ಅಜ್ಜಿ ಮನೆಗೆ ಬಂದು ಬೆಡ್ ಮೇಲೆ ಮಲ್ಕೊಂಡಿರ್ತಾಳೆ. ಡಾಂಗ್ಲಿಗೆ ಆಗ ಯಾವುದೇ ಡೌಟ್ ಬರಲ್ಲ. ನೆಕ್ಸ್ಟ್ ಸೀನಲ್ಲಿ ಒಂದು ದೊಡ್ಡ ಕಂಪ್ನಿ ಮ್ಯೂಸಿಕ್ ಬ್ಯಾಂಡ್ಗೆ ಕೊಲ್ಯಾಬ್ ಮಾಡೋಕ್ಕೆ ರೆಡಿಯಾಗಿರ್ತಾರೆ. ಆದರೆ ಅದಕ್ಕೂ ಮುಂಚೆ ಇವ್ರದ್ದು ಒಂದು ಪ್ರೊಫೆಷ್ನಲ್ ಮ್ಯೂಸಿಕ್ ವಿಡಿಯೋ ಬೇಕಿರುತ್ತೆ. ಇದಕ್ಕೆ ತುಂಬ ದುಡ್ಡು ಬೇಕಿರುತ್ತೆ. ಸೆಲ್ವಿ ಇದುವರೆಗೂ ದುಡ್ದಿದ್ದ ಹಣನ ಅವ್ರ ತಂದೆಗೆ ಅಂತ ಕೊಡೋಕ್ಕೆ ಅಂತ ಸೇವ್ ಮಾಡಿಟ್ಟಿರ್ತಾಳೆ. ಆದರೆ ಇದನ್ನ ಮ್ಯೂಸಿಕ್ ಬ್ಯಾಂಡ್ಗೆ ಕೊಡಬೇಕು ಅಂತ ಅಜ್ಜಿ ಹತ್ರ ಹೇಳ್ತಾಳೆ. ಅದೇ ಟೈಮ್ಗೆ ಡೋಂಗ್ಲಿ ಅಲ್ಲಿಗೆ ಬರ್ತಾನೆ. ನಿನ್ನ ಹತ್ರ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು, ಇವಳು ಕಳ್ಳಿ ಅಂತ ಅನ್ಕೋತಾರೆ. ಆದರೆ ಈ ದುಡ್ಡು ನಂದು ಅಂತ ಸೆಲ್ವಿ ಹೇಳೋಕೆ ಟ್ರೈ ಮಾಡ್ತಿರ್ತಾಳೆ. ಅಲ್ಲಿಗೆ ಅಜ್ಜಿ ಬರ್ತಾಳೆ. ಈ ದುಡ್ಡು ಸೆಲ್ವಿದು ಅಂತ ಹೇಳ್ತಾಳೆ. ಡೋಂಗ್ಲಿ ಅವರಮ್ಮನ ಹುಷಾರಾಗಿರೋದು ನೋಡಿ ನೀವಿಬ್ಬರು ಸೇರಿಕೊಂಡು ನಾಟಕ ಆಡ್ತಿದ್ದೀರಾ ಅಂತ ಕೋಪ ಮಾಡ್ಕೋತಾನೆ. ಅಜ್ಜಿ ಆ ಡಾಂಗ್ಲಿಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಿರ್ತಾಳೆ. ಆಗಲೇ ಅಜ್ಜಿ ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ತಾಳೆ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಸೆಲ್ವಿ ಅಜ್ಜಿ ಹತ್ರ ಬಂದು ಅಳ್ತಾ ಹೇಳ್ತಾಳೆ, ನಾನು ನಿಮ್ಮನ್ನು ಫಸ್ಟ್ ನೋಡಿದಾಗ ನೀವು ಹೀಗೆ ಮಲಗಿದ್ರಿ, ಆಗ ಅಷ್ಟು ಬೇಜಾರಾಗಿರಲಿಲ್ಲ. ಆದರೆ ಇವತ್ತು ಯಾಕೋ ತುಂಬ ಅಳು ಬರ್ತಿದೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಮ್ಯೂಸಿಕ್ ಬ್ಯಾಂಡ್ ಅವರಿಗೆ ತನ್ನ ಹತ್ರ ಇರೋ ದುಡ್ಡನ್ನು ಕೊಡ್ತಾಳೆ. ಅವರು ಒಂದೊಳ್ಳೆ ಮ್ಯೂಸಿಕ್ ವಿಡಿಯೋನ ಶೂಟ್ ಮಾಡ್ತಾರೆ. ಸೆಲ್ವಿ ಊರಲ್ಲಿ ಲ್ಯಾಂಡ್ಸ್ಲೈಡ್ ಆಗಿದೆ ಅನ್ನೋ ನ್ಯೂಸ್ ನೋಡಿ ಸೆಲ್ವಿ ಆಗಲೇ ಇಂಡಿಯಾಗೆ ಬರ್ತಾಳೆ. ಸೆಲ್ವಿ ಅವರಪ್ಪ ಅಮ್ಮಂಗೆ ಸ್ವಲ್ಪ ಗಾಯ ಆಗಿರುತ್ತೆ. ಈ ಪರಿಸ್ಥಿತಿಲಿ ಸೆಲ್ವಿ ಅವರಪ್ಪ ಮತ್ತು ಅವಳು ಒಂದಾಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಸ್ವಾಮಿ ಹೇಳ್ತಾನೆ, ನೀನು ಮಣಿ ಮೇಲೆ ಯಾವುದೇ ಕೇಸ್ ಹಾಕಬೇಡಿ ಅಂತ ಹೇಳಿದಾಗಿಂದ ಮಣಿ ಚೇಂಜ್ ಆಗಿದ್ದಾನೆ. ಲ್ಯಾಂಡ್ಸ್ಲೈಡ್ ಆದಾಗ ನಿಮ್ಮ ಅಪ್ಪ ಅಮ್ಮನ ಮಣಿನೇ ಕಾಪಾಡಿದ್ದು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಮಣಿ ಸೆಲ್ವಿ ಹತ್ರ ಬಂದು, ನಿನ್ನ ಹತ್ರ ಕ್ಷಮೆ ಕೇಳೋ ಯೋಗ್ಯತೆಯೂ ನನಗಿಲ್ಲ, ನಿಮ್ಮ ಅಪ್ಪ ಅಮ್ಮನ ಹತ್ರ ತಗೊಂಡಿದ್ದ ಹಣನ ವಾಪಸ್ ಮಾಡ್ತೀನಿ ಅಂತ ಹೇಳ್ತಾನೆ. ಸೆಲ್ವಿ ಮಣಿಗೆ ಥ್ಯಾಂಕ್ಸ್ ಹೇಳ್ತಾಳೆ. ಯಾಕಂದರೆ ಅವನಿಂದನೇ ಸೆಲ್ವಿಗೆ ಈ ಲೈಫ್ ಸಿಕ್ಕಿರುತ್ತೆ. ನೆಕ್ಸ್ಟ್ ಸೀನಲ್ಲಿ ಸೋಂಜು ನಾವು ಇಂಡಿಯಾಗೆ ಬರ್ತಿದ್ದೀವಿ ಅಂತ ಹೇಳ್ತಾನೆ. ಆಗಲೇ ಅಲ್ಲಿಗೆ ಎಲ್ಲರೂ ಬರ್ತಾರೆ. ಎಲ್ರಿಗೂ ಸೆಲ್ವಿ ತನ್ನೂರನ್ನು ತೋರಿಸ್ತಾಳೆ. ಇಲ್ಲಿ ಸೆಲ್ವಿ ಅವರಪ್ಪ ಸೆಲ್ವಿ ಮೇಲೆ ತುಂಬ ಪ್ರೌಡ್ ಫೀಲ್ ಆಗ್ತಿರ್ತಾರೆ. ಈ ಎಲ್ರಿಗೂ ನೀನು ಎಷ್ಟು ಹೆಲ್ಪ್ ಮಾಡಿದ್ಯಾ ಅಂತ. ಸೆಲ್ವಿ ಫ್ರೆಂಡ್ ಜೊತೆಗೆ ಕೊರಿಯಾಗೆ ಬರ್ತಾಳೆ. ಆಗ ಆ ಅಜ್ಜಿ ಮನೆ ಹತ್ರ ಹೋಗ್ತಾಳೆ. ಆದರೆ ಅಲ್ಲಿ ಯಾರೂ ಇರಲ್ಲ. ಸೋಂಜು ಒಂದು ವಿಡಿಯೋ ವಾಯ್ಸ್ ನೋಟ್ನ ಕೊಡ್ತಾನೆ. ಅಜ್ಜಿ ರೆಕಾರ್ಡ್ ಮಾಡಿರ್ತಾಳೆ. ಆ ಅಜ್ಜಿ ಹೇಳಿರ್ತಾಳೆ, ನಾನು ಹೇಗೆ ಲೈಫ್ನ ಕಳೀಬೇಕು ಜೀವಿಸ್ಬೇಕು ಅಂತ ಅಂದ್ಕೊಂಡಿದ್ನೋ ಆ ಆಸೆನ ನಾನು ನಿನ್ನ ಜೊತೆ ತೀರಿಸ್ಕೊಂಡೆ. ನಾನು ಸತ್ರು ನನಗೆ ಈಗ ರಿಗ್ರೆಟ್ ಇರಲ್ಲ, ನೀನು ಯಾವಾಗಲೂ ನನ್ನ ಮಗಳು ಥರನೇ ಇದ್ದೆ ಅಂತ ಹೇಳಿರ್ತಾಳೆ. ಅಜ್ಜಿ ಹಾಸ್ಪಿಟಲಿದ್ದಾಗಲೇ ತೀರ್ಕೊಂಡಿರ್ತಾಳೆ. ಇದು ಗೊತ್ತಾಗಿ ಆಗ ಆ ರೆಸ್ಟೋರೆಂಟ್ಗೆ ಆ ಅಜ್ಜಿ ಹೆಸರನ್ನ ಇಡ್ತಾಳೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಮೂವೀಸ್ ಎಕ್ಸ್ಪ್ಲನೇಷನ್ K ಡ್ರಾಮಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ.